ಹಾಯ್ ಹಲೋ ಇಕೆ ಫ್ಯಾಮಿಲಿ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ. ಆರಾಮಾಗಿರ್ರಿ. ಇವತ್ತು ನಿಮ್ಮ ಮುಂದೆ ಒಂದು ಹೊಸ ಗಾಡಿ ತಂದೀನಿ. ಅದ್ಯಾವುದಪ್ಪ ಅಂದ್ರೆ ಸುಜುಕಿ ಅವ್ರದ್ದು XS125. ಇದು 2025 ಮಾಡಲ್ ಇದೆ, 2025. ಫಸ್ಟ್ ಆಫ್ ಆಲ್ ಇದು ಹೇಳಿಬಿಡ್ತೀನಿ, ಇದು ಬೇಸ್ ವೇರಿಯಂಟ್ ಇದೆ. ಬೇಸ್ ವೇರಿಯಂಟ್ ಹೆಂಗೆ ಆಕೈತಪ್ಪ ಅಂತಂದ್ರೆ ನೋಡ್ತಿರ್ಬೋದು ನೀವು. ಫ್ರಂಟ್ ಡಿಸ್ ಬ್ರೇಕ್ ಇಲ್ಲ, ಕಾಂಬಿ ಬ್ರೇಕ್ ಐತಿ. ನೆಕ್ಸ್ಟ್ ಇದು ಕಲರ್ ಏನು ನೋಡತ್ತೀರ ನೀವು, ಇನ್ ಪರ್ಸನ್ ನೀವು ನೋಡೋದಾದ್ರೆ ಇದು ವೈಟ್ ಗತೆ ಕಾಣ್ತೈತಿ, ಬಟ್ ಕ್ಯಾಮ್ರಾದಾಗ ಕರೆಕ್ಟ್ ಗೊತ್ತಾಗ್ತೈತಿ. ಇದು ಪರ್ಲ್ ವೈಟ್ ಅಂತಂದಿದ್ದು ಕಲರ್ ನೀವು ನೋಡ್ತಿರೋದು. ಫಸ್ಟ್ ಇದ್ರದ್ದೆಲ್ಲ ನೋಡ್ಕೊಂಬಿಡ್ರಿ ಲುಕ್. ಇದ್ರದ್ದು ಡೈರೆಕ್ಟ್ ಕಾಂಪಿಟೇಷನ್ ಬರೋದಪ್ಪ ಅಂತಂದ್ರೆ ನಿಮಗೆ ಎಂಟಾರ್ಕ್ ಬರ್ತೈತಿ 125, ಆಮ್ಯಾಗ ಆ್ಯಕ್ಟಿವಾ 125 ಬರ್ತೈತಿ, ಡಿಯೋ ಬರ್ತೈತಿ 125. ಇವೆಲ್ಲ ಕಾಂಪಿಟೇಷನ್ ಬರ್ತಾವೆ ನಿಮಗೆ. ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡೋಣ ಅಂತ ಅದರದ್ದು ಇದು ಅದರದ್ದು ಕೀ ಇದು ನೋಡೋದು ಸಿಂಪಲ್ ಆಗೈತಿ. ನಾನು ಟಾಪ್ ಮಾಡಲ್ ನೋಡಿಲ್ಲ, ಅಂದ್ರೆ ರಿವ್ಯೂ ಮಾಡಿಲ್ಲ ಅದನ್ನು. ನೆಕ್ಸ್ಟ್ ನೋಡಿ ಅಲಾಯ್ನೂ ಚೇಂಜ್ ಅದಾವು. ಇದು ಗಾಡಿದ ಸ್ಪೆಸಿಫಿಕೇಷನ್ ನೋಡೋದಕ್ಕಿಂತ ಮೊದಲಕ್ಕೆ ಸೈಡ್ ಪ್ರೊಫೈಲ್ ನೋಡ್ಕೊರಿ, ಇಲ್ಲಿ ರಿಫ್ಲೆಕ್ಟರ್ ಕೊಟ್ರೆ. ನೆಕ್ಸ್ಟ್ ಹಂಗೆ ನೋಡ್ರಿ ಹಿಂದಿಂದ ಇದು ಎಲ್ಲ ಚೇಂಜ್ ಮಾಡ್ಯಾರ. 2024 ಎಂಡಿಗೆ ಚೇಂಜ್ ಮಾಡ್ಯಾರ. ಇದು ಮಟ್ಗಾಡೂ ಸ್ವಲ್ಪ ದೊಡ್ಡದು ಕೊಟ್ಟಾರ. ನೆಕ್ಸ್ಟ್ ಇದೆಲ್ಲ ಶೇಪ್ ಅದು ಚೇಂಜ್ ಆಗೈತಿ. ಇಲ್ಲಿ ಕ್ವಾಲಿಟಿನೂ ಚೇಂಜ್ ಮಾಡ್ಯಾರ. ಇದನ್ನು ಚೇಂಜ್ ಆಗೈತಿ. ಇದೇನು ನೋಡತ್ತಿರಲಿಲ್ಲ, ಇದು ಫ್ರಂಟ್ ಇದೂ ಚೇಂಜ್ ಆಗೈತಿ. ನೆಕ್ಸ್ಟ್ ಇದ್ರದ್ದು ಸ್ಪೆಸಿಫಿಕೇಷನ್ ನೋಡೋಣ ಅಂತ. ಇಂಜಿನ್ದು ನೀವು 124cc ಬರ್ತೈತಿ ಇಂಜಿನ್. ನೆಕ್ಸ್ಟ್ ಇದ್ರದ್ದು ಹಾರ್ಸ್ ಪವರ್ ನೋಡೋದಾದ್ರೆ ನೀವು 8.6 bhp ಬರ್ತೈತಿ. ಹಂಗೆ 10 Nm ಆಫ್ ಟಾರ್ಕ್ ಬರ್ತೈತಿ ನಿಮಗೆ. ಎಂಟಾರ್ಕ್ 125ಗಿಂತ ಹಾರ್ಸ್ ಪವರ್ ಕಡಿಮೆ ಆಗ್ತಿದ್ರದ್ದು. ನೆಕ್ಸ್ಟ್ ಹಂಗೆ ಇಲ್ಲಿ ನೋಡ್ತಿರ್ಬೋದು, ಇದು ಕಿಕ್ ಕೊಟ್ಟಾರ. ನೆಕ್ಸ್ಟ್ ಎಂಟಾರ್ಕ್ 125 XP ಒಳಗೆ ಒಂದು ಯಾವುದಕ್ಕೆ ನೋಡಿದ್ದೆ, ನಾನು ಕಿಕ್ ಕೊಟ್ಟಿದ್ದಿಲ್ಲ. ನೆಕ್ಸ್ಟ್ ಫ್ರಂಟ್ ನೋಡಿದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತೈತಿ ನಿಮಗೆ, ನೋಡ್ತಿರ್ಬೋದು ಇಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತೈತಿ. ನೆಕ್ಸ್ಟ್ ಹಂಗೆ ನೀವು ರಿಯರ್ ಸಸ್ಪೆನ್ಷನ್ ನೋಡೋದಾದ್ರೆ ಸ್ಪ್ರಿಂಗ್ ಕೊಟ್ಟಾರ, ಸ್ವಿಂಗ್ ಆರ್ಮ್ ಸ್ಪ್ರಿಂಗ್ ಅಂತ ಬರ್ತೈತೆ ಅದು ಇದು. ನೆಕ್ಸ್ಟ್ ಇದ್ರದ್ದು ಬ್ರೇಕಿಂಗ್ ಸಿಸ್ಟಮ್ ನೋಡಿದ್ರೆ ಕಾಂಬಿ ಬ್ರೇಕ್ ಕೊಟ್ಟಾರ ಫ್ರಂಟ್. ಆಗ ಹೇಳಿದೆ ನಿಮಗೆ, ಡಿಸ್ಕ್ ಇಲ್ಲ ಇದಕ್ಕೆ, ಕಾಂಬಿ ಬ್ರೇಕ್. ಇದು ಹೆಂಗಪ್ಪ ಅಂತಂದ್ರೆ ಫ್ರಂಟ್ ಹಿಡಿದ್ರು ಹಿಂದಿಂದ ಹತ್ತೈತಿ, ಹಿಂದಿಂದ ಹಿಡಿದು ಫ್ರಂಟ್ ಹತ್ತೈತಿ. ಇಲ್ಲೈತೆ ನೋಡಿ, ಇದು ಇಲ್ಲಿ ಕೊಟ್ಟಿರ್ತಾರೆ ಫ್ರಂಟ್ ಇದು ಅಂತಂದು. ಫ್ಯೂಲ್ ಕೆಪಾಸಿಟಿ ನೋಡೋದಾದ್ರೆ ನೀವು 5 ಲೀಟ್ರ್ ಫ್ಯೂಲ್ ಕೆಪಾಸಿಟಿ ಐತಿ. ನೆಕ್ಸ್ಟ್ 1 ಲೀಟ್ರ್ ಇಡ್ಬೇಕು ರಿಸರ್ವ್, 1 ಲೀಟ್ರ್ ರಿಸರ್ವ್. ಇದು ಬೇಸ್ ಮಾಡಲಿಂತ ನೋಡಿದ್ರೆ ಸ್ವಲ್ಪ ಗಾಡಿ ಅಷ್ಟೇನು ಲುಕ್ ಎನ್ಹ್ಯಾನ್ಸ್ ಆಗಿ ಬರೋದಲ್ಲ ಇದ್ರದ್ದು. ಬೇಸ್ ಮಾಡಲ್ ಇದರಿಂದ ನೋಡ್ತಿರೋ ಇಲ್ಲಿ 125 ಅಂತ ಕೊಟ್ಟಿದ್ರೆ, ಅದು ಕೊಟ್ಟಿಲ್ಲ. ಮತ್ತಿದು ನೋಡಿದ್ರೆ ಗೊತ್ತಾಕೈತಿ ಬೆಲ್ಟ್ ಕ್ವಾಲಿಟಿ ಸ್ವಲ್ಪ ಇದು ಲೋ ಕ್ವಾಲಿಟಿ ಅಂತ ನಿಮ್ಗೆ ಕಾಣಿಸ್ತದೆ ಕಣ್ಣಿಗೆ. ಆಮ್ಯಾಗ ನಿಮಗೆ ಇಲ್ಲಿ ವೀಲ್ ನೋಡಿದ್ರೆ ಅಲಾಯ್ ಕೊಟ್ಟಾರ. ಫ್ರಂಟ್ 12 ಇಂಚ್, ಆಮ್ಯಾಗ ರಿಯರ್ 10 ಇಂಚ್ ಅಲಾಯ್ಸ್ ಬರ್ತಾವೆ ನಿಮಗೆ. ಫ್ರಂಟ್ ಟೈರ್ ಸೈಜ್ ನೋಡೋದಾದ್ರೆ ನೀವು 90/90 ಬರ್ತೈತಿ. ಫ್ರಂಟ್ 90/90 ಬರ್ತೈತಿ. ನೆಕ್ಸ್ಟ್ ಹಿಂದೆ ನೋಡೋದಾದ್ರೆ ನೀವು 90/100 ಬರ್ತೈತಿ. ನೋಡ್ತಿರ್ಬೋದು ಇಲ್ಲಿ 90/100 ಐತಿ. ಸೀಟ್ ಹೈಟ್ ನೋಡೋದಾದ್ರೆ 773 mm ಸೀಟ್ ಹೈಟ್ ಬರ್ತೈತಿ. ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ನಿಮ್ಗೆ 130 mm ಗ್ರೌಂಡ್ ಕ್ಲಿಯರೆನ್ಸ್ ಬರ್ತೈತಿ. ಇದರ್ಲಿಂತ ಏನು ಆಫ್ ರೋಡ್ ಆಗೋದಿಲ್ಲ. ಆಫ್ ರೋಡ್ ಗಾಡಿನಾಗಲಿ ಮೊಪೈಡ್ ಇದು ಮೊಪೈಡ್, ಇವಕ್ಕೆಲ್ಲ ಮೊಪೈಡ್ ಅಂತ ಕರೀತಾರೆ. ಇವತ್ತು ಹೇಳಿ ನೋಡ್ರಿ, ನಾ ಎಷ್ಟು ಸ್ಕೂಟರ್ ರಿವ್ಯೂ ಮಾಡಿದ್ರು ಮೊಪೈಡ್ ಅಂತ ಕರೀತಾರೆ ಇದಕ್ಕೆ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರತ್ತೆ. ಹಂಗೆ ಇದ್ರದ್ದು ಟಾಪ್ ಸ್ಪೀಡ್ ನೋಡೋದಾದ್ರೆ ಶೋರೂಮ್ದವ್ರು ನಿಮಗೆ ಕ್ಲೈಮ್ ಮಾಡೋದು 90 ಕಿಲೋಮೀಟರ್ಸ್, 90 km/h. ನೆಕ್ಸ್ಟ್ ಇದ್ರದ್ದು ಹಂಗೆ ಮೈಲೇಜ್ ನೋಡೋದಾದ್ರೆ ನಿಮಗೆ 49 ಅಂತ ಕ್ಲೈಮ್ ಮಾಡ್ತಾರೆ. 47 to 49, 50 ಕೊಡ್ಬೋದು. ನಮ್ಗೆ ಗೊತ್ತದ, ನಮ್ಮ ಫ್ರೆಂಡ್ಸ್ ಒಳಗೆ ಐತಿ, ಅದು 50 ಎಲ್ಲ ಕೊಟ್ಟದಂತೆ. ಇರಲಿ.
ನೆಕ್ಸ್ಟ್ ಇದ್ರದ್ದು ಫ್ರಂಟ್ ನೀವು ಹೆಡ್ಲೈಟ್ ನೋಡೋದಾದ್ರೆ LED ಇಂಡಿಕೇಟ್ರ್ ಸಾರಿ LED ಹೆಡ್ಲ್ಯಾಂಪ್ ಬರೈತಿ. ನೆಕ್ಸ್ಟ್ ಇಂಡಿಕೇಟರ್ ನೋಡಿದ್ರೆ ಹ್ಯಾಲೋಜನ್ ಬರುತ್ತೆ, ನೋಡ್ತಿರ್ಬೋದು ಹ್ಯಾಲೋಜನ್ ಬರೈತಿ. ಇಲ್ಲೇ ನಿಮ್ದು ನಂಬರ್ ಪ್ಲೇಸ್ ಆಕತಿ. ಇಲ್ಲೊಂದು ನಿಮಗೆ ಲ್ಯಾಂಪ್ ಕೊಟ್ರೆ ಸಣ್ಣದು, ಅದು ಚಾವಿ ಆನ್ ಮಾಡ್ಕೊಳ್ಳೋ ತೋರಿಸ್ತೀನಂತ. ಇಲ್ಲಿ ನೋಡಿ SCP ಸುಜುಕಿ ಇಕೋ ಪರ್ಫಾರ್ಮೆನ್ಸ್ ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ಸುಜುಕಿದು ಬ್ರ್ಯಾಂಡಿಂಗ್ ಕೊಟ್ಟಾರ. ಹಿಂಗೂ ಅಷ್ಟೇ LED ಟೇಲೈಟ್, ಹಾಗೆ ಹ್ಯಾಲೋಜನ್ ಇಂಡಿಕೇಟ್ರ್, ಇಲ್ಲಿ ರಿಫ್ಲೆಕ್ಟ್ರ್. ಸ್ವಲ್ಪ ಅಸಹ್ಯ ಅನ್ಸೋದು, ದೊಡ್ಡದು ಮಾಡ್ಯಾರಿದೆ, ಇರಲಿ. ಹಿಂದೇನು ಕಾಂಬಿ ಬ್ರೇಕ್, ಫ್ರಂಟು ಕಾಂಬಿ ಬ್ರೇಕ್. ಹಂಗೆ ನಮ್ದು ಹಿಂದಿನ ವಿಡಿಯೋದಾಗ ನೋಡಿದ್ರೆ ನಿಮಗೆ ಇದು ತೋರಿಸಿದ್ದೆ ನಾನು, ಬೈಕ್ ಒಳಗೆ ಏರ್ ಫಿಲ್ಟ್ರ್. ಇದರ ಏರ್ ಫಿಲ್ಟ್ರ್ ಇಲ್ಲಿ ಪ್ಲೇಸ್ ಆಗಿರೈತಿ. ಇದು ಲಿಫ್ಟ್ ಮಾಡಿ ಇಲ್ಲಿ ಇದೈತಿ, ನಟ್ಟದು ಓಪನ್ ಆಕೈತಿ, ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿ ಇದು ಮಾಡ್ಬೋದು. ಹಂಗೆ ಇದ್ರದ್ದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೋಡೋದಾದ್ರೆ ನೀವು ಭಾರಿ ಚಂದ ಐತಿ. ತೋರ್ಸೋಣ. ನೆಕ್ಸ್ಟ್ ಚಾವಿ ಅಂತ ತೋರಿಸೀನಿ, ನೋಡ್ಕೊರಿ. ಹಿಂಗೆ ಬರೈತಿ. ನಿಮಗೆ ಕಾಣಿಸೋದಿಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಲೈಟಿಂಗ್ ಅದಾವೆ. ಇಲ್ಲಿ ಇದು ಚೇಂಜ್ ಆಕೈತಿ, ಕಲರ್ ಚೇಂಜ್ ಆಕೈತಿ. ಹಂಗೆ ನೋಡ್ತಿರ್ಬೋದು ಗಾಡಿ 47 ಕಿಲೋಮೀಟ್ರ್ ಅಷ್ಟು ಹೊಡೈತಿ. ಅದನ್ನು ಬಂದ್ ಮಾಡೋಣ, ನಿಮ್ಗೆ ಹೇಳ್ತೀನಿ. ಮಿರರನ್ನು ಚೇಂಜ್ ಮಾಡ್ಯಾರ, ನೋಡ್ತಿರ್ಬೋದು. ಯಾರು ನೋಡಿರ್ತಾರಲ್ಲ, ಆ್ಯಕ್ಸಸ್ ಮೊದಲಿಕ್ಕಿಂತ ಇದಕ್ಕೆ ಚೇಂಜ್ ಆಗೈತಿ. ಇಲ್ಲಿ ನೋಡ್ತಿರ್ಬೋದು, ಇದು ಇಂಜಿನ್ ಆಫ್ ಇದೆ, ಇದು ಇಂಜಿನ್ ಆನ್. ಇದ್ರಾಗ ಸ್ಟಾರ್ಟರ್ ಕೊಟ್ರೆ. ನೆಕ್ಸ್ಟ್ ಇಲ್ಲೈತಿ ಹಜಾರ್ಡ್, ಇದು ಆಫ್, ಇದು ಆನ್, ಇದು ಹಾರ್ನ್. ಇಲ್ಲೈತಿ ಇಂಡಿಕೇಟ್ರ್, ಇದು ಹೈ ಬೀಮ್, ಲೋ ಬೀಮ್. ಇದ್ರಾಗ ಕೊಟ್ರೆ ಪಾಸಿಂಗ್. ನೆಕ್ಸ್ಟ್ ನಿಮ್ಗೆ ತೋರಿಸೋದಾದ್ರೆ ಇಲ್ಲಿ ಇಂಡಿಕೇಟ್ರ್ ಬಟನ್, ಇಲ್ಲಿ ಇಂಡಿಕೇಟ್ರ್ ಸಿಂಬಲ್ ಐತಿ, ತೋರಿಸ್ತೀನಿ ನೋಡ್ರಿ. ಕಾಣತ್ತಂತ ಅನ್ಕೊಂಡು ಬಿಸ್ಲಿಗೆ ಕಾಣೋದಿಲ್ಲ. ಹಾಂ, ರೈಟ್ ಇದು ಲೆಫ್ಟ್, ಇದು ರೈಟ್. ಇಲ್ಲಿ ಕಾಷನ್ ಸಿಂಬಲ್ ಐತಿ. ನೆಕ್ಸ್ಟ್ ಇಲ್ಲೈತಿ ಸ್ವಿಚ್, ಪಾಸಿಂಗ್ ಸ್ವಿಚ್, ಹೈ ಬೀಮ್ ಸ್ವಿಚ್. ಆಮೇಲೆ ಇಲ್ಲೈತಿ ಇಂಜಿನ್ ಚೆಕ್ ಲೈಟ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ನೀವು ನೋಡ್ತಿರ್ಬೋದು 47 ಅಂತ ಐತಿ, ಓಡೋ ಇದೆ. ಅದ್ರ ತಳಗೈತಿ ಫ್ಯೂಲ್ ಮೀಟ್ರ್. ಹಂಗೆ ಇಲ್ಲಿ ಇದು ಬಟನ್ ಇದೆ, ಇದು ಟ್ರಿಪ್ A ಬಂತ. ಹಂಗಾಗಿ ಟ್ರಿಪ್ B ಬರೈತಿ. ಆಮ್ಯಾಗ ಟೈಮಿಂಗ್ ತೋರಿಸೈತಿ. ಆಮೇಲೆ ಬ್ಯಾಟ್ರಿ ವೋಲ್ಟೇಜ್. ಅಲ್ಲೇನಿದೆ LCD ಕಾಣೋದಲ್ಲಿದೆ, ಅದ್ರದ್ದು ಬ್ರೈಟ್ನೆಸ್ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆ ಕೊಟ್ಟಾರ ಅದನ್ನು. ಇಷ್ಟ ಆಯ್ತು ಗಾಡಿದು. ನೋಡಿದ್ರಿ ಭಾಳ ಹೇಳೋಕ್ಕೇನೂ ಇಲ್ಲ, ಕಂಫರ್ಟ್ ಐತೆ ಗಾಡಿ. ನಮ್ಮ ಎಂಟಾರ್ಕ್ ಓಡಿಸಿದ ಓಡ್ಸಕತ್ರ ಗಾಡಿ ಸ್ವಲ್ಪ ಸಣ್ಣದು ಅನ್ನಿಸ್ತೈತಿ. ಇಲ್ಲೇ ಐತಿ ಸ್ಟಾರ್ಟ್ ಬಟನ್, ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮೊದಲು ನಿಮ್ಗೆ ಫ್ರಂಟ್ ಇದು ತೋರಿಸ್ತೀನಿ ಬರ್ರಿ. ಬಟ್ ಆದರೆ ಇದು ಇಂಡಿಕೇಟ್ರಲ್ಲಿ ತೋರಿಸೋದಿಲ್ಲ, ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ನೋಡಿರ್ಬೇಕಾದ್ರೆ ಸೈಡ್ ಸ್ಟ್ಯಾಂಡ್ ಆನ್ ಐತಿ, ಆನ್ ಆಗೋದಿಲ್ಲ. ಬಟ್ ಅದನ್ನು ಯಾಕೆ ಮಿಸ್ ಮಾಡ್ಯಾನೋ ಗೊತ್ತಿಲ್ಲ, ಇದ್ರಾಗಂತೂ ಇಲ್ಲ ಸಿಂಬಲ್. ಈಗ ಬರೀ ಚಾವಿ ಆನ್ ಮಾಡಿರಲ್ಲ, ಇಲ್ಲಿ ಪೈಲಟ್ ಲ್ಯಾಂಪ್ ಅಂತ ಅನ್ಕೋರಿ, ಸಣ್ಣದು ಅದು ಲೈಟ್ ಹತ್ತಿ. ನೆಕ್ಸ್ಟ್ ಇಲ್ಲಿ ಹೆಡ್ಲೈಟ್ ಒಳಗಿಂದ ಲೈಟ್ ಹತ್ತಿ, ನೋಡ್ತಿರ್ಬೋದು ನೀವು, ಕಾಣಿಸ್ತೈತೆ ಅಂತ ಅನ್ಕೊಂಡೀನಿ. ನನಗಂತೂ ಕಾಣಿಸೋದೈತಿ. ನೆಕ್ಸ್ಟ್ ಇಲ್ಲಿ ಲೈಟ್ ಹತ್ತೇವೆ. ಅದ್ರ ಗಾಡಿ ಭಾಳ ಸಿಂಪಲ್ ಐತಿ. ದಿಸ್ ಇಸ್ ಅ ಬೇಸ್ ಮಾಡಲ್. ಮತ್ತು ಇದ್ರ ಪ್ರೈಸ್ ನೋಡೋದ್ರೆ ನೀವು ಬಾಗಲಕೋಟೆ ಆನ್ ರೋಡ್ 1 ಲಕ್ಷ ರೂಪಾಯಿ ಆಕೈತಿ ಬೇಸ್ ಮಾಡಲ್. ಮತ್ತು ಟಾಪ್ ಎಂಡ್ ನೀವು ನೋಡೋದಕ್ಕೆಲ್ಲ ಇಲ್ಲಿ ವಿಂಡ್ಶೀಲ್ಡ್ ಅದು ಬರ್ತೈತಿ. ನೆಕ್ಸ್ಟ್ ಡಿಸ್ ಬ್ರೇಕ್ ಬರುತ್ತೆ ಫ್ರಂಟ್. ಅದೆಲ್ಲ ಸ್ವಲ್ಪ ಚೇಂಜ್ ಐತೆ ಗಾಡಿ. ನೋಡೋಣ ಅದು ಸಿಕ್ಕರೆ ಅದು ರಿವ್ಯೂ ಮಾಡೋಣ ಅಂತ ನಮ್ಮ ಚಾನಲ್ ಒಳಗೆ. ಹಂಗೆ ನಿಮ್ಗೆ ಎಕ್ಸಾಸ್ಟ್ ನೋಟ್ ಅದು ಕೇಳ್ಸೋಣಂತೆ, ಡ್ರೈ ಏನು ಕೇಳಿಸೋದಿಲ್ಲ. ಭಾಳ ಸ್ಮೂತ್ ಐತಿ. ಎಂಟಾರು ಕೊಡ್ಸೋದು ಮಂದಿ ಎಲ್ಲ ಅದು ಸೌಂಡಿಗೆ ಹಂಗೆ ಅನ್ಸತ್ತೆ ಏನೋ ಗೊತ್ತಿಲ್ಲ. ಭಾಳ ಸೈಲೆಂಟ್ ಐತಿ. ಇಷ್ಟ ಅಂತೀವನಂತ. ಸಾರಿ, ಬ್ರೇಕ್ ಹಿಡಿಬೇಕು. ಸ್ಮೂತ್ ಐತೆ, ಅಷ್ಟೇನು ಇದು ಇಲ್ಲ. ಮತ್ತು
ಎಂಟಾರ್ಕಿಗೆ ಕಂಪೇರ್ ಮಾಡೋದಾದ್ರೆ ವೈಬ್ರೇಷನ್ ಎಂಟಾರ್ಕ್ದಾಗ ಜಾಸ್ತಿ ಐತಿ, ಇದ್ರಾಗ ಅಷ್ಟು ವೈಬ್ರೇಷನ್ ಇಲ್ಲ. ಎಂಟಾರ್ಕ್ ಒಳಗೆ ರೈಟ್ ಸೈಡ್ ವೈಬ್ರೇಷನ್ ಭಾಳ ಐತಿ. ರೈಟ್ ಸೈಡ್ ಇಲ್ಲಿ ಹ್ಯಾಂಡಲ್ದಾಗ ಇರಲಿ ಕಂಪೇರ್ ಮಾಡೋಣ ಅಂತ ಇದನ್ನು ಅದನ್ನು ಯಾವಾಗಾರ. ಇಲ್ಲಿ USB ಚಾರ್ಜರ್ ಕೊಟ್ರೆ, ಸಾರಿ ನಾವು ಹಾಕ್ಸೋಬೇಕು. USB ಪೋರ್ಟ್ ಕೊಟ್ರೆ ಇಲ್ಲಿ ಅಂದ್ರೆ ನೀವು ಅದೇ ಹೇಳಿದ್ನಲ್ಲ, ಬೇಸ್ ಮಾಡಲ್ದಾಗ ನಿಮ್ಗೆ ಏನಂದ್ರೆ ಏನೂ ಕೊಟ್ಟಿರುತ್ತಲ್ಲ, ಭಾಳ ನೋಡ್ರಿ ಕೊಟ್ಟಿಲ್ಲ. ನಿಮಗೆ ಚಾರ್ಜರ್ ಪಾಯಿಂಟ್ ಹಾಕ್ಸ್ಕೊಳಕ್ಕೆ ಕೊಟ್ಟಾರ ಇಲ್ಲಿ, ನೀವು ಹಾಕ್ಸೋಬೋದು ಅಷ್ಟೇ, ಮತ್ತೇನಿಲ್ಲ. ಓಕೆ, ಇಲ್ಲಿ 2 ಗ್ಲೌ ಬಾಕ್ಸ್ ಕೊಟ್ಟಾರ. ಹಂಗೆ ನಿಮಗೆ ಇಲ್ಲಿ ಕೀ ಫಂಕ್ಷನ್ ನೋಡೋದಾದ್ರೆ ಇಲ್ಲಿ ಅಷ್ಟು ಇದ್ರದ್ದು ಫೀಲ್ಡ್ ಕ್ಯಾಬ್ದು ಇಲ್ಲೇ ಐತಿ, ನೋಡ್ತಿರ್ಬೋದು ನೀವು. ಇಲ್ಲಿ ಏನು ಕೊಟ್ಟಾರ ಇಲ್ಲಿದು ಮೊದಲ ಕ್ಯಾಬ್ ಬರ್ತಿತ್ತು, ಡೈರೆಕ್ಟ್ ನೀವು ಇಳಿದು ಬಂದ ಇಲ್ಲಿ ಓಪನ್ ಮಾಡ್ಬೇಕಾಯ್ತು. ಅದಕ್ಕೆ ಇದ್ರದ್ದು ಫಂಕ್ಷನ್ ಅಲ್ಲೇ ಐತಿ. ಸೀಟಿದ್ದು ಅಲ್ಲೇ ಕೊಟ್ಟಾರ. ಇದ್ರದ್ದು ಸ್ಟೋರೇಜ್ ಅಂಡರ್ ಸೀಟ್ ಇದು ಸ್ಟೋರೇಜ್ ಕೆಪಾಸಿಟಿ ನೋಡೋದು ಬೂಟ್ ಸ್ಟೋರೇಜ್ 21 ಲೀಟ್ರ್ ಐತಿದು ಬೂಟ್ ಸ್ಪೇಸ್. ಆರಾಮ ನಿಮಗೆ ಒಂದು ಹೆಲ್ಮೆಟ್ ಹಿಡಿತೈತಿ. ಫುಲ್ ಫೇಸ್ ಹಿಡಿತಿರ್ಬೋದು, ಹಾಫ್ ಫೇಸ್ ಅಂತೂ ಹಿಡಿತೈತಿ. ಎಂಟಾರ್ಕ್ ಹಂಗಿಲ್ಲ, ಫುಲ್ ಹಿಡಿದಿಲ್ಲ, ಹಾಫ್ನು ಹಿಡಿಯಂಗಿಲ್ಲ ಅದ್ರಾಗ, ಅಷ್ಟು ಭಾಳ ಕಡಿಮೆ ಐತೆ ಅದ್ರದ್ದು. ನೋಡ್ತಿರ್ಬೋದು ಇಲ್ಲಿ ಇದ್ರದ್ದು ತೋರಿಸ್ತೀನಿ. ಇದೆ ಹಂಗೆ ಫಸ್ಟ್ ಇಲ್ಲಿ ಆಫ್ ಇಟ್ಕೋಬೇಕು. ಪುಷ್ ಮಾಡಿದ್ರೆ ಅಂದ್ರೆ ಓಪನ್ ಆತಲ್ಲಿ ಹಿಂದೆ, ಮನೆ ಬಾಗಿಲು ಓಪನ್ ಮಾಡಿದಾಗ ಓಪನ್ ಮಾಡ್ಬೇಕು. ಕೊಟ್ಟರೆ ಇಲ್ಲಿ ಎಥನಾಲ್ E20 ಆಮೇಲೆ ನೀವು ಇಲ್ಲಿಂದ ಫಿಲ್ ಮಾಡ್ಕೋಬೋದು. ರೈಟ್, ಇಷ್ಟ ಸಿಂಪಲ್ ಇಷ್ಟ ಐತಿ ಈ ಗಾಡಿ ಒಳಗೆ, ಮತ್ತೇನಿಲ್ಲ. ಬರ್ರಿ ಹಂಗೆ ಸ್ವಲ್ಪ ಏನಾರ ಓಡಿಸ್ಕೊತ ಮಾತಾಡೋಣಂತ. ಬೇಸ್ ವೇರಿಯಂಟ್ ಅಂದ್ರೆ ಎಲ್ಲ ಸಿಂಪಲ್ ಇರತ್ತೆ, ಇಲ್ಲೇ ಗೊತ್ತಾಗ್ಬಿಡತ್ತೆ ನೋಡ್ರಿ. ಇಲ್ಲೇನೋ ಕೊಟ್ಟಾರ. ಓಕೆ ರೈಟ್, ಗಾಡಿ ಓಡಿಸೋಣಂತ ಬರ್ರಿ. ಆರಾಮ ಒಂದು ಫೋನ್ ಹಿಡಿಸತ್ತಿ, ಇಲ್ಲಿ ಫೋನ್ ಹಿಡಿಸತ್ತಿ ಎಲ್ಲ ಇಟ್ಕೋಬೋದು ನೀವು. ಇಲ್ಲಿ ಕಿಶೆದಾಗ ಇರಲಿ, ಮತ್ತು ಹಂಗೆ ಫಸ್ಟ್ ಇಂಡಿಕೇಟ್ರ್ ಹಜಾರ್ಡ್ ಆನ್ ಮಾಡೋಣ ಅಂತಡ್ರಿ. ಹೆಂಗೆ ಕಾಣಿಸ್ತೈತೆ ನೋಡೋಣ ಗಾಡಿ. ಕಾಣಿಸ್ತೈತೆ ರಾತ್ರಿ ಒಳಗೆ ಕತ್ತಲ್ದಾಗ ಗೊತ್ತಾಕೈತಿ. ಅಲ್ಲಿ ಬರ್ರಿ ಹೋಗೋಣಂತ, ಹಂಗೆ ಒಂದು ರೌಂಡ್ ಓಡಿಸೋಣಂತ. ಕಾಂಬ್ಯಾಕ್ಟ್ ನಲ್ವತ್ತು ಮುಟ್ಟಿದ್ದು ಗೊತ್ತಾಗೋದಲ್ಪ ಈ ಗಾಡಿ ಒಳಗೆ. ಭಾಳ ಅಂದ್ರೆ ಭಾಳ ಸ್ಮೂತ್ ಐತೆ ಗಾಡಿ. ಹೊಸ ಗಾಡಿ ಐತೆ ಅಂತ ಹಂಗೆ ಅನ್ಸತೈತಿ ಅನ್ನೋ ಗೊತ್ತಿಲ್ಲ. ದೋಸ್ತ ಗಾಡಿ ಭಾಳ ಸ್ಮೂತ್ ಐತಪ್ಪ ಇದು. ಕರೆ ಗೊತ್ತಾಗ್ತಿಲ್ಲ 40 ಹೋಗೈತೆ ಅಲ್ಲಿ ಗಾಡಿ. ನಮ್ಮ ಎಂಟಾರ್ಗದ ಆವಾಜಿಗೆ ನೋಡ್ಬೇಕು, ಇನ್ನು 20-30 ಹಾಕಿರತ್ತೆ. ಬಟ್ ಎರಡಕ್ಕೆ ಕಂಪೇರ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಎರಡು ಮಸ್ತ್ ಕೊಡ್ತಾವೆ. ಇದು ಹೈವೇದಾಗ ನಮ್ಮ ದೋಸ್ತ 110 ಹೊಡ್ದಾನ. ಅದಕ್ಕೆಲ್ಲ ಡಿಜಿಟಲ್ ಇದು ಮೀಟ್ರ್ ಬರ್ತೈತಿ. ಎರರು ಇರೈತಿ ಡಿಜಿಟಲ್ ಮೀಟ್ರ್ ಒಳಗೆ. ಅಕ್ಯುರೇಟ್ ಅನ್ಕೊಳಕ್ಕೆ ಹೋಗ್ರಿ, ಡಿಜಿಟಲ್ ಇದ್ದಿದ್ದು. ಭಾಳ ಕಾಂಪ್ಯಾಕ್ಟ್ ಐತಿ ಗಾಡಿ. ಆರಾಮ್ ಟರ್ನಿಂಗ್ ರೇಡಿಯಸ್ ಪಟ್ನ ಹೊಳ್ಸ್ಕೊಂಬಿಡೋದು ನೀವು. ಎಂಟಾರ್ಕ್ ಆದ್ರೆ ಹಿಂಗೆ ಭಾಳ ಇದಾಕೈತಿ. ಇದು ಕಂಪೇರನ್ನ ನಾ ಎದಕ್ಕೆ ಕಂಪೇರ್ ಮಾಡತ್ತೀನಪ್ಪ ಎಂಟಾರ್ಕ್ ಅಂದರೆ, ಇದು ಎಂಟಾರ್ಕ್ ಯಾಕಂದ್ರೆ ಸೇಮ್ CC ಇಂಜಿನ್, ಡಿಯೋ ಆ್ಯಕ್ಟಿವಾ ಎಲ್ಲ ಸೇಮ್ ಇಂಜಿನ್, ಅದಕ್ಕೆ ಕಂಪೇರ್ ಮಾಡತ್ತೀನಿ. ಮತ್ತು ಅದಕ್ಕೆ ಎದ್ರ ಸಂಬಂಧ ಇಲ್ಲ. ಎಂಟಾರ್ಕ್ಕಿಂತ ಇದ್ರದ್ದು ಮೈಲೇಜ್ ಜಾಸ್ತಿ ಐತಿ, ಅದು ಒಂದು. ಬಟ್ ಆ ಗಾಡಿ ಓಡಿಸಿ ಸೌಂಡಿಗೆ
ಅಲ್ಲೋ ಯೂ ಟರ್ನ್ ತೊಗೊಳಂತ. ಓ ಪಾರ್ಕ್ ಮಾಡ್ಯಾರ. ಮತ್ತು ಇನ್ನೊಂದು ಹೇಳೋದಾತು ನೋಡ್ರಿ ಬೇಕಾದ್ರೆ ಪಟ್ ಹಿಂಗೆ ಹೊಸ ಮಾಡೋದು. ಗಾಡಿನೂ ಭಾಳ ಲೈಟ್ ವೇಟ್ ಐತಂತ ಅನ್ಸತ್ತೆ ನನಗೆ. ಹಾಂ, ಇನ್ನೊಂದು ಹೆಲ್ಮೆಟ್ ಹಾಕೊಂಡು ಓಡಿಸ್ರಿ ಗಾಡಿ. ಅದು ಬೇಕಾದ ಹಾಫರ್ ಹಾಕೋರಿ, ಏನಾರು ಮಾಡಿರಿ, ಒಟ್ಟು ಹೆಲ್ಮೆಟ್ ಹಾಕೋರಿ. ಬಾಗಲಕೋಟೆದೊಳಗೆ ಇನ್ಸಿಡೆಂಟು ಭಾಳ ಕೆಟ್ಟ ನಡೆಯತ್ತವು. ಅದರ ಸಂಬಂಧ ಹೆಲ್ಮೆಟ್ ಹಾಕೋ ಗಾಡಿನ ಹತ್ತಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೇನೆ ನಾನು. ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದು ಕಲರ್ ಇದು ನೋಡಿರಿ ಹೆಂಗೈತಿ. DRL ಚೇಂಜ್ ಆಯ್ತು ನೋಡಿರಿ. ಇಟ್ಟೋತನ ಬ್ಲೂ ಇತ್ತು, ಈಗ ಗ್ರೀನ್ ಆಯ್ತು. ಬಿಸ್ಲಿಗೆ ಕಾಣಿಸೋದಿಲ್ಲ ಅದು ನೋಡ್ರಿ, ವಾಪಸ್ ಬ್ಲೂ ಆಯ್ತು. ಭಾಳ ದಿನ ಅದು ವಿಡಿಯೋ ಮಾಡಿ ಸ್ವಲ್ಪ ಏರ್ ಗಡಬಡಾಗಿರ್ತೈತಿ, ಹೊಟ್ಟೆಗೆ ಹಾಕೋರಿ. ಹಂಗೆ ಮುಂದೆ ವಿಡಿಯೋ ಮಾಡೋಣಂತ. ಆರಾಮಿದು ಫಸ್ಟ್ ಸರ್ವಿಸ್ ಆಗಿಲ್ಲ. ಸರ್ವಿಸ್ ಅನ್ನೋಕ್ಕೇನು 2-3 ದಿನ ಹಿಂದೆ ಡೆಲಿವರಿ ಆಯ್ತು ಗಾಡಿದು. ಆರಾಮ್ ಮೈಲೇಜ್ ಬರ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಗಾಡಿ 40-50 ಹೊಡಿಬೇಕು. ಬೈ ಎಕ್ಸಸ್ ಓಡಿಸಿದ್ದಿಲ್ಲ ನಾನು ಅಷ್ಟೇ. ಲೈಕ್ ಆಯ್ತಪ್ಪ ಅದು ಗಾಡಿ. ಎಲ್ಲೇ ಅನ್ಕತ್ತ ಗಾಡಿ. ಇನ್ನು ಹೈವೇದಾಗಂತೂ ಅದೇ ಏನಿಲ್ಲ, ಪರ್ಫಾರ್ಮೆನ್ಸು ಮಸ್ತ್ ಐತಿ ಇದ್ರದ್ದು ಹೈವೇದಾಗ. ತೊಗೋಬಹುದಾ ಅಂತ ಕೇಳಿದ್ರೆ ತೊಗೋರಿ, ಡೈಲಿ ಯೂಸಿಗೆ ಆರಾಮ್ ಮಸ್ತ್ ಐತಿ. ಇದು ಇಷ್ಟು ಕಟ್ ಆಕೈತಲ್ಲ, ಅಷ್ಟು ನಮ್ಮ ಎಂಟರ್ ಕಟ್ ಆಗೋದಲ್ಲ ಇಷ್ಟು. ಓಕೆ, ಎಲ್ಲ ನೋಡಿದ್ರಿ ಗಾಡಿದು ಹೆಂಗಾಯ್ತು ವಿಡಿಯೋ ಹೇಳ್ರಿ. ವಿಡಿಯೋ ಇಷ್ಟ ಆಯ್ತಾನೆ ಹೇಳ್ರಿ. ಇಷ್ಟ ಇದ್ರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಅದು ಶೇರ್ ಮಾಡಿರಿ. ಮತ್ತು ನಿಮ್ಗೆ ಇನ್ನೊಂದು ವಿಡಿಯೋದಾಗ ಇನ್ನೊಂದು ವ್ಲಾಗ್ದಾಗ ಸಿಗ್ತೀನಂತೆ. ನೀವು ನೋಡ್ತೀರಿ. ಯು ಕ್ಯಾನ್ ಇಟ್ ಸ್ಪೀಡ್. ಟಾಟಾ, ಬಾಯ್ ಬಾಯ್ ಗೈಸ್.